ಸರ್. ನಮಸ್ಕಾರ ಸರ್. ಹರಿಶ್ರೀನಿವಾಸ್. ಸುಮತಿವಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ಗ್ರಹಯಮಹಮಮೇಯಂ ಧ್ಯೇಯಮಾಂ ನಾಯಕೇಯಂ ಸದಯಮಸದಜೇಯಂ ಶ್ರೀಸಹಾಯಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಶ್ರಿಯಃ ಪತ್ಯೇ ನಿತ್ಯಾ ಗಣಿತಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲ ವಪುಷೆ ನಮೋ ಶೇಷಾಂ ನಾಜಸ್ಮೃತಿಹೃದಯದೀಪ್ತಾಯ ಹರಜೆ ಯೇನ ಪ್ರಾದುರಭಾವಿ ಭೂಮಿಬಲಜೆ ವಿಸ್ತಾರಿಗೋ ಸಂತತಿಃ ಪ್ರಾಬೋಧಿಶ್ರುತಿಪಂಕಜಂ ಕರುಣಯಾ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾದಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನಂ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्याननलिने चञ्चले कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ओं नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः. 221ನೇ ಸುಧಾಮೂಲ. 221 ಕೊನೆಯ ಭಾಗಕ್ಕೆ ಬಂದ್ವಿ. ಈ ಘಟ್ಟದಲ್ಲಿ ಒಂದು ವೇದವಾಕ್ಯವನ್ನ ತಗೊಂಡ್ರು. ಸರ್ವಂ ಖಲ್ವಿದಂ ಬ್ರಹ್ಮ. ಈ ವಾಕ್ಯಕ್ಕೆ ಚೆನ್ನಾಗಿ ನಮ್ಗೆ ಅರ್ಥ ಗೊತ್ತಾಯ್ತು. ಕಾಣ್ತಾ ಇರೋದೆಲ್ಲ ದೇವರೇ ಅಂತಲ್ಲ, ದೇವರು ಈ ಜಡ ಚೇತನ ಎಲ್ಲ ಒಂದೇ ಅಂತ ಅರ್ಥ ಅಲ್ಲ. ಆದ್ರೆ ಎಲ್ಲಾ ಜಡ ಪದಾರ್ಥ, ಎಲ್ಲ ಚೇತನ ಪದಾರ್ಥ ನಾವೇನು ಕಾಣ್ತಾ ಇದೀವಿ, ಆ ಪ್ರತಿಯೊಂದು ವಸ್ತುಗಳಲ್ಲಿ ಭಗವಂತ ಇಂಚಿಂಚು ಕೂಡ ಇದ್ದಾನೆ. ಅದೇ ಅರ್ಥ, ಎಲ್ಲವೂ ಅವನ ಅಧೀನವೇ. ಯಾವುದೇ ಒಂದು ವಸ್ತು ಆಚೆ ಈಚೆ ಆಗಬೇಕು ಅಂತ ಭಗವಂತನ ಪ್ರೇರಣೆ ಇಲ್ಲದೆ ಆಗಲ್ಲ. ಸರ್ವಂ ಖಲ್ವಿದಂ ಬ್ರಹ್ಮ. ಅಲ್ಲಿ ಏನ್ ಬಳಸಿದ್ದಾರೆ? ಸರ್ವ ಅಂತ ಒಂದು ಶಬ್ದ ಹಾಕಿದ್ದಾರೆ. ಈ ಸರ್ವ ಅನ್ನೋ ಶಬ್ದಕ್ಕೆ ಏನರ್ಥ? ಎಲ್ಲ ಅಂತ ಅರ್ಥ. ಎಲ್ಲದರ ಬಗ್ಗೆ ತಿಳಿದೇನೆ ಎಲ್ಲ ಅಂತ ನಾವು ಶಬ್ದ ಬಳಸ್ಲಿಕ್ಕಾಗತ್ತ? ಈಗ ಎಲ್ಲಾ ಬ್ರಾಹ್ಮಣರು ಬನ್ನಿ, ಎಲ್ಲ ಮನುಷ್ಯರು ಬನ್ನಿ, ಎಲ್ರೂ ಬನ್ನಿ ಅಂತ ಹೇಳ್ತಾ ಇರ್ತೀವಿ. ಎಲ್ರು ಅಂತ ಶಬ್ದ ಹೇಳ್ಬೇಕು ಅಂತಾದ್ರೆ ಆ ಶಬ್ದಕ್ ಮೊದಲೇ ನಮ್ಗೆ ಏನ್ ಅರ್ಥ ಅಂತ ಗೊತ್ತಿರ್ಬೇಕಲ್ಲ. ಗೊತ್ತಿದ್ರೆ ಮಾತ್ರ ಹಾಗೆ ಎಲ್ಲಾ ಬನ್ನಿ ಅಂತ ಆ ಶಬ್ದವನ್ನು ಬಳಸ್ತೀವಿ. ಹಾಗಾದ್ರೆ ಯಾವುದೇ ಒಬ್ಬ ವ್ಯಕ್ತಿ ಶಬ್ದ ಬಳಸ್ತಾನೆ ಅಂದ್ರೆ ಅದ್ರ ಮುಂಚೆ ಅದ್ರ ಅರ್ಥ ಅವನಿಗೆ ಗೊತ್ತಿರ್ಬೇಕು. ಈಗ ಸರ್ವಂ ಎಲ್ಲ ಅಂತ ಬಳಸಿದಾರೆ ಅಂದ್ರೆ ಏನರ್ಥ? ಎಲ್ಲದರ ಜ್ಞಾನ ಬಂತು. ಎಲ್ಲದರ ಜ್ಞಾನ ಬರೋದು ಹೇಗೆ ಅಂದ್ರೆ, ಸಾಮಾನ್ಯವಾಗಿ ಎಲ್ಲರಿಗೂ ಎಲ್ಲ ಅಂತ ಜ್ಞಾನ ಇದ್ದೇ ಇದೆ. ಹಾಗಾದ್ರೆ ಏನಾಯ್ತು? ಆ ಇಂದ್ರಿಯ ಯಾವ್ದು? ಹಾಗಾದ್ರೆ ನಮ್ಗೆ ಎಲ್ಲದರ ಜ್ಞಾನ ತರುವಂತ ಇಂದ್ರಿಯ ಯಾವುದು? ತಂದು ಕೊಡುವಂತಹದ್ದು ಅಂದ್ರೆ ಸಾಕ್ಷಿ ಇಂದ್ರಿಯ ಅಂತ. ಇದು ಬಂತು. ಈ ಮುಂದಿನ ಸುಧಾಮೂಲಕ್ಕೆ ಹೋಗೋಣ. 222ನೇ ಸುಧಾಮೂಲ. ಇಲ್ಲಿ ಒಂದು ಪ್ರಶ್ನೆಯನ್ನು ಮಾಡ್ಕೊಳ್ತಾರೆ. ಇದು ನಮ್ಗೆ ತಿಳಿಬೇಕಾದ ವಿಷಯ. ಇದೆಲ್ಲ ನಮಗೆ ಪ್ರಮಾಣ ಪದ್ಧತಿ ಎಲ್ಲ ಪಾಠ ಇಲ್ಲೇ ಆಗ್ಬಿಡುತ್ತೆ. ನಮಗೆ ಅಷ್ಟು ವಿಷಯ ಚೆನ್ನಾಗಿ ಹೇಳಿದ್ದಾರೆ. ಇಲ್ಲೇನ್ ಹೇಳ್ಕೊಡ್ತಾರೆ ನಮಗೆ ಅಂದ್ರೆ,
ಅನುಗತ ಸಾಮಾನ್ಯ ಭಾವೆ. ಈಗ ನಮ್ಮ ಮತಕ್ಕೂ ಮತ್ತೆ ಈ ತರ್ಕ ಮತಕ್ಕೂ ಒಂದು ವ್ಯತ್ಯಾಸ ಇದೆ. ತರ್ಕದಲ್ಲಿ ಏನ್ ಹೇಳ್ತಾರೆ, ಎಲ್ಲಾ ಮನುಷ್ಯರಲ್ಲಿರೋ ಮನುಷ್ಯತ್ವ ಒಂದೇ, ಮೊನ್ನೆಯಿಂದ ಕೇಳ್ತಾ ಬಂದಿದ್ದೀವಿ. ಮತ್ತೆ ಎಲ್ಲ ಪುಸ್ತಕದಲ್ಲಿರೋ ಪುಸ್ತಕತ್ವ ಒಂದೇ, ಎಲ್ಲಾ ಬ್ರಾಹ್ಮಣರಲ್ಲಿರೋ ಬ್ರಾಹ್ಮಣತ್ವ ಒಂದೇ ಅಂತ ಅವ್ರು ಒಪ್ಪೋದು, ನಾವೊಪ್ಪಲ್ಲ. ಪ್ರತಿಯೊಬ್ಬ ಬ್ರಾಹ್ಮಣನಿರೋ ಬ್ರಾಹ್ಮಣತ್ವ ಬೇರೆ, ಪ್ರತಿಯೊಬ್ಬ ಮನುಷ್ಯನಿರೋ ಮನುಷ್ಯತ್ವ ಬೇರೆ, ಇಷ್ಟನ್ನು ಒಪ್ತೀವಿ. ಈಗ ಅವರ ಮತದವನ್ನ ನಾವು ಒಪ್ಪದೇ ಇದ್ರೆ ಅವ್ರು ಹೇಳ್ತಾರೆ, ನೋಡಿ ನಮ್ಮ ಮತ ನೀವು ಒಪ್ಪದೇ ಇದ್ರೆ ಒಂದು ದೋಷಕ್ಕೆ ಸಿಗಾಕೊಳ್ತೀವಿ. ಏನು ದೋಷ ಅಂದ್ರೆ ಎರಡು ದೋಷ ಹೇಳ್ತಾರೆ ವಾಸ್ತವಿಕವಾಗಿ. ಅದು ಒಂದು ದೋಷಕ್ಕೆ ನಿಲ್ಲತ್ತೆ. ಹೇಗೆ ಅಂದ್ರೆ, ಈಗ ಹಸುವಿನ ಪರಿಚಯ ಒಬ್ಬ ಮಾಡ್ಕೊಡ್ಬೇಕಾಗಿದೆ. ಹಸುವನ್ನ ನೋಡಿ ಹಸು ಅಂತ ಕರಿಬೇಕು ಅಂತ ಹೇಳ್ಕೊಡ್ಬೇಕು ಅವ್ನಿಗೆ. ಅವ್ನೇನ್ ಮಾಡ್ತಾನೆ, ಒಂದ್ ಹಸು ಹತ್ರ ಕರ್ಕೊಂಡ್ ಹೋಗ್ತಾನೆ. ಯಾರೋ ನಮ್ಮ ಹಿರಿಯರು, ಆ ತಾತನೋ ಯಾರೊಬ್ರು ಕರ್ಕೊಂಡ್ ಹೋಗ್ತಾರೆ ಚಿಕ್ಕ ಮಗುವನ. ಅದು ಗೊತ್ತಿಲ್ಲ ಹಸು ಅಂತ ಕರಿಬೇಕು ಅಂತ, ಕರ್ಕೊಂಡ್ ಹೋದ್ರು. ಕರ್ಕೊಂಡ್ ಹೋಗಿ, ನೋಡು ಇದನ್ನ ಹಸು ಅಂತ ಕರಿಬೇಕು ಅಂತ ತೋರಿಸಿ ಒಂದ್ಸರಿ ಉಪದೇಶ ಮಾಡಿದ್ರು. ಆ ಮಗು ತಿಳ್ಕೊಳ್ತು, ಸರಿ ಇದನ್ನ ಹಸು ಅಂತ ಕರಿಬೇಕು, ಗೊತ್ತಾಯ್ತು. ಇನ್ನ ಪಕ್ಕದಲ್ಲಿ ಇನ್ನೊಂದು ಹಸು ಇತ್ತು. ಆ ಹಸುವನ್ನ ಏನಂತ ಕರಿಬೇಕು? ಅದಕ್ಕೆ ಹೇಳ್ದು, ಇದು ಹಸು ಅಂತಾನೆ ಕರಿಬೇಕು, ಇದು ಗೋ ಅಂತ ಇದನ್ನು ಕರಿಬೇಕು. ಅಲ್ಲಿ ಎರಡನೇ ಹಸುವಿನ ಉಪದೇಶ ಕೊಟ್ಟು, ಹಿಂಗೆ ಎಷ್ಟು ಹಸುವಿನ ಪರಿಚಯ ಮಾಡಿಸಿ ಆ ತಾತ ಆ ಮಗುವಿಗೆ ಉಪದೇಶ ಕೊಡ್ಬೇಕು. ಪ್ರತಿ ಬಾರಿನೂ ಕೊಡೋ ಅಗತ್ಯ ಇದೆ. ಯಾಕೆ ಅಗತ್ಯ ಇದೆ ಅಂದ್ರೆ, ನಿಮ್ ಪ್ರಕಾರ ಒಂದು ಗೋತ್ವದಲ್ಲಿರೋ ಗೋತ್ವ ಇನ್ನೊಂದ್ರಲ್ಲಿಲ್ಲ. ಅಂದ್ರೆ ಹಸುವಿನಲ್ಲೆಲ್ಲ ಒಂದು ಧರ್ಮ ಇದೆ ನಾವು ಒಪ್ಪಿದೀವಿ. ಯಾರು? ತಾರ್ಕಿಕರು. ಅವ್ರು ಹೇಳೋದು, ನಾವು ಎಲ್ಲಾ ಹಸುಗಳಲ್ಲಿ ಒಂದೇ ಧರ್ಮ ಗೋತ್ವ ಇದೆ. ಒಂದು ಹಸು ಅಂತ ತಿಳ್ಕೊಂಡ್ರೆ ಸಾಕು, ಇನ್ ಎಲ್ಲವನ್ನು ಹಸು ಅಂತಾನೆ ಕರಿಬೇಕು ಅಂತ ಆ ಮಗುವಿಗೆ ಗೊತ್ತಾಗ್ಬಿಡತ್ತೆ. ಅಥವಾ ಯಾವ್ದೋ ಒಬ್ಬ ವ್ಯಕ್ತಿ, ಹಸು ಪರಿಚಯ ಇಲ್ದೇ ಇರೋ ವ್ಯಕ್ತಿ, ಅವ್ನಿಗೆ ಗೊತ್ತಾಗ್ಬಿಡತ್ತೆ. ಯಾಕೆ? ನೋಡಿ, ಈ ನನಗೆ ಉಪದೇಶ ಕೊಟ್ಟ ಈ ಗುರುಗಳೇನಿದ್ದಾರೆ, ಅವ್ರು ಏನ್ ಉಪದೇಶ ಕೊಟ್ರು, ನೋಡು ಗೋತ್ವ ಅದ್ ಎಲ್ಲಿದೆಯೋ ಅದನ್ನ ಗೋ ಅಂತ ಕರಿಬೇಕು, ಬ್ರಾಹ್ಮಣತ್ವ ಎಲ್ಲಿದೆಯೋ ಅವರನ್ನ ಬ್ರಾಹ್ಮಣ ಅಂತ ಕರಿಬೇಕು. ಒಪ್ನಲ್ಲಿ ಹೇಳ್ಕೊಟ್ರೆ ಸಾಕು. ಇನ್ ಮಿಕ್ಕಿದ ಕಡೆ ಎಲ್ಲ ನಾವೇ ತಿಳ್ಕೊಂಡು ಹೋಗ್ಬಿಡ್ತೀವಿ. ಯಾಕೆ? ಎಲ್ಲಾ ಕಡೆನೂ ಅದೇ ಬ್ರಾಹ್ಮಣತ್ವ, ಎಲ್ಲಾ ಕಡೆನೂ ಅದೇ ಗೋತ್ವ, ಒಂದೇ ಇರೋದು ಅಂತ. ಆದ್ರೆ ಬೇರೆ ಬೇರೆ ಅಂದ್ರೆ ಸಮಸ್ಯೆ ಏನು? ಬೇರೆ ಬೇರೆ ಅಂದ್ರೆ ಬೇರೆ ಭೇದ ಇದೆ, ಅದು ಬೇರೆ ಇದು ಬೇರೆ. ಪರಿಚಯ ಮಾಡ್ಬೇಕಲ್ಲ. ಈಗ ಈ ಗೋವಿನಲ್ಲಿ ಹಸುವಿನಲ್ಲಿ ಗೋತ್ವ ಇರ್ಬೋದು ನಿಜ, ಅದನ್ನ ಗೋ ಅಂತ ಕರಿಬೇಕು ಅಂತ ಒಮ್ಮೆ ಅವನು ಉಪದೇಶ ಕೊಡೋದು ನಿಜ. ಆದ್ರೆ ಇನ್ನೊಂದು ಗೋ ಹಸುವಿನ ಹತ್ರ ಕರ್ಕೊಂಡು ಹೋಗಿ ಉಪದೇಶ ಕೊಡ್ಲೇಬೇಕು ಅವನು, ಇಲ್ಲ ಅಂದ್ರೆ ಆ ಹಸುವಿನ ಜ್ಞಾನ ಬರಲ್ಲ. ಅದನ್ನ ಗೋ ಅಂತ ಕರಿಬೇಕು ಅಂತ ಗೊತ್ತಾಗಲ್ಲ. ಯಾಕೆ? ಆ ಗೋತ್ವನೇ ಬೇರೆ, ಇದರಲ್ಲಿರೋ ಧರ್ಮನೇ ಬೇರೆ. ಅದ್ರ ಪರಿಚಯ ಮಗುವಿಗೆ ಹೇಗಾಗ್ಲಿಕ್ಕೆ ಸಾಧ್ಯ? ಹಾಗಾದ್ರೆ ಏನಾಯ್ತು, ನಮ್ಮ ಮತದಲ್ಲಿ ಕಷ್ಟ. ದ್ವೈತ ಸಿದ್ಧಾಂತದಲ್ಲಿ ಏನಾಯ್ತು, ಪ್ರತಿಯೊಂದು ವಸ್ತುಗಳ ಪರಿಚಯ ಹಿಡಿದು ಪರಿಚಯ ಮಾಡಿಸ್ಬೇಕು ಹೋಗ್ ಹತ್ರ. ಹೀಗ್ ಹೇಳೋದಿದ್ರೆ, ಈ ಹಸುಗಳು ಎಷ್ಟಿದೆ ಜಗತ್ನಲ್ಲಿ, ರಾಶಿ ರಾಶಿ ಇದೆ. ಮತ್ ಎಲ್ಲಾ ಹಸುಗಳನ್ನ ಹಸು ಅಂತ ಕರೆಯೋದು ನಮಗ್ ಗೊತ್ತೇ ಆಗಲ್ಲ. ಪ್ರತಿ ಹಸುವಿನ ಹತ್ರ ಕರ್ಕೊಂಡು ಹೋಗ್ಬೇಕು, ನಮ್ಮನ್ನ ಕರ್ಕೊಂಡೋಗಿ, ನೋಡು ಇದನ್ನ ಹಸು ಅಂತ ತಿಳ್ಕೊ, ಇದನ್ನ ಹಸು ಅಂತ ಕರಿಬೇಕು ಹೇಳ್ಕೊಡ್ಬೇಕು. ಮತ್ ಇನ್ನೊಂದು ಹಸು ಹತ್ರ, ಈ ತರ ಎಷ್ಟ್ ಹಸು. ಅದನ್ನ ಇಲ್ಲಿ ವ್ಯಕ್ತಿರಾಮ್ ಆನಂತ್ಯಾತ್ ಅಂತ ಒಂದು ಶಬ್ದ ಹಾಕಿದ್ದಾರೆ ಸುಧಾದಲ್ಲಿ. 222ನೇ ಸುಧಾ ಮೂಲ ಮೊದಲನೇ ಲೈನು, ವ್ಯಕ್ತಿರಾಮ್ ಆನಂತ್ಯಾತ್. ವ್ಯಕ್ತಿಗಳು ಅಂದ್ರೆ ಈ ಮನುಷ್ಯರು ಅಂತ ಅಷ್ಟೇ ಅರ್ಥ ಅಲ್ಲ. ವ್ಯಕ್ತಿ ಅಂದ್ರೆ ಪದಾರ್ಥ ಅಂತ ಅರ್ಥ. ಸಂಸ್ಕೃತದಲ್ಲಿ ವ್ಯಕ್ತಿ ಅನ್ನೋ ಶಬ್ದಕ್ಕೆ ಪದಾರ್ಥಗಳು. ಪದಾರ್ಥಗಳು ಅಂದ್ರೆ ಹಸು ಪ್ರಾಣಿನೂ ಆಗ್ಬೋದು, ಈ ಕಡೆ ಇದು ಆಗ್ಬೋದು, ನಾವು ನೀವು. ಅಂತೂ ವ್ಯಕ್ತಿರಾಮ್ ಅಂದ್ರೆ ಗೋವುಗಳು, ಹಸುಗಳು. ಆನಂತ್ಯಾತ್, ಅನಂತ ಬಹಳಷ್ಟಿದೆ. ಆ ಎಲ್ಲಾ ಕಡೆ ಹೋಗ್ಬಿಟ್ಟು ಉಪದೇಶ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಇನ್ನೊಂದು ವ್ಯಭಿಚಾರಾತ್ ಅಂತ. ವ್ಯಭಿಚಾರ ಅಂದ್ರೆ ನಾವು ಲೋಕದಲ್ಲಿ ಒಂದು ವ್ಯಭಿಚಾರ ಶಬ್ದ ಕೇಳ್ತಾ ಇರ್ತೀವಿ, ಆದ್ರೆ ವ್ಯಭಿಚಾರ ಬೇರೆ, ಇಲ್ಲಿ ಶಾಸ್ತ್ರದಲ್ಲಿ ಬರೋ ವ್ಯಭಿಚಾರ ಬೇರೆ. ಆದ್ರೆ ಎರಡಲ್ಲೂ ಒಂದು ಸಮಾನತೆ ಒಂದು ಇರ್ಬೋದು, ಅತಿಕ್ರಮಣ ಆಗೋದು ಅಂತ. ಯಾವ್ದ್ರ ಜೊತೆಗೆ ಇರ್ಬೇಕೋ ಆ ವಸ್ತು ಅದ್ರ ಜೊತೆಗೆ ಇರ್ಬೇಕು. ಸ್ವಲ್ಪ ಮೀರ್ತು ಅಂದ್ರೆ ಅದು ಅತಿಕ್ರಮಣ ಆಯ್ತು, ವ್ಯಭಿಚಾರ ಆಯ್ತು ಅಂತ ಅರ್ಥ. ಹೇಗೆ ವನ್ನಿ ಧೂಮಗಳಿಗೆ ಹೇಳ್ತೀವಲ್ಲ, ಎಲ್ಲಿ ಧೂಮ ವನ್ನಿ ಎರಡು ಜೊತೆಗೆ ಇರೋ ವಸ್ತು, ಧೂಮ ಮತ್ತೆ ವನ್ನಿ ಸ್ವಲ್ಪ ಅತಿಕ್ರಮಣ ಮಾಡ್ತು ಅಂದ್ರೆ ವ್ಯಭಿಚಾರ ಬಂತು ಅಂತ ಅರ್ಥ. ಎರಡು ವಸ್ತುಗಳಲ್ಲಿ ವ್ಯಾಪ್ತಿ ಇರ್ಬೇಕು, ಯಾವ್ದ್ರ ಜೊತೆಗೆ ಇರ್ಬೇಕು. ಒಂದು ಆಚೆ ಬಿಡ್ತು ಅಂದ್ರೆ ಅದು ವ್ಯಭಿಚಾರ ಆಯ್ತು ಅಂತ ಅರ್ಥ. ಇಲ್ಲಿ ಪ್ರಕೃತ ವ್ಯಭಿಚಾರ ಅಂದ್ರೆ ಏನು ಅಂದ್ರೆ, ಈಗ ಒಬ್ಬನಿಗೆ ಒಂದು ಹಸುವಿನಲ್ಲಿ ಉಪದೇಶ ಕೊಟ್ರೆ ನೀವು ಏನಂತ, ನೋಡು ಇದನ್ನ ಗೋ ಅಂತ ಕರಿಬೇಕು. ನೋಡು ಕುದುರೆ ಹತ್ರ ಕರ್ಕೊಂಡು ಹೋದ, ಇದನ್ನ ಕುದುರೆ ಅಂತ ಕರಿಬೇಕು. ಎಷ್ಟು ಕುದುರೆಗಳ ಹತ್ರ ಪರಿಚಯ ಮಾಡಿಸೋದು? ಒಂದು ಕುದುರೆ ಆಯ್ತು, 2 ಆಯ್ತು, 10, ಅಬ್ಬಬ್ಬ, ಇನ್ನು ಮತ್ತಿನ್ ಎಷ್ಟು ಸಾಧ್ಯ? ಅಸಾಧ್ಯ. ಆದ್ರೆ ಇವನಿಗೆ ಮಾತ್ರ ಗೊತ್ತಾಗ್ಬಿಡಿದೆ, ಉಪದೇಶ ಕೊಡಿಸಿದ್ದು ಒಂದ್ 10ರಲ್ಲಿ ಮಾತ್ರ. ಆದ್ರೆ ಇವನಿಗೆ ಈ ತರ ಮತ್ ಎಲ್ಲೆಲ್ಲಿ ನೋಡ್ತಾನೋ ಆ ಪ್ರಾಣಿನ, ಅಲ್ಲೆಲ್ಲ ಅದನ್ನ ಕುದುರೆ ಅಂತ ಕರಿಬೇಕು ಅಂತ ಗೊತ್ತಾಗ್ಬಿಡ್ತು. ಅವನು ಉಪದೇಶ ಕೊಡ್ಬೇಕು ಅಂತಿಲ್ಲ. ಎಲ್ಲಾ ಸರಿನೂ ಈಗ ಪುಸ್ತಕ 100 ಇದೆ ನಮ್ಮ ಮನೇಲಿ ಪುಸ್ತಕ, ನೋಡೋ ಇದು ಪುಸ್ತಕ, ನೋಡೋ ಇದು ಪುಸ್ತಕ, ಇದು ಪುಸ್ತಕ ಅಂತ ಎಷ್ಟಲ್ಲಿ ಉಪದೇಶ ಕೊಡ್ಬೇಕು ಅವನಿಗೆ?
ಒಂದ್ 2 ಸಲ ಉಪದೇಶ ಕೊಟ್ಟೆ ಸಾಕ್ ನಿಮ್ ಉಪದೇಶ, ಇದೆಲ್ಲ ನಮ್ಗೆ ಗೊತ್ತಿದೆ, ಇದನ್ನ ಪುಸ್ತಕ ಅಂತ ಕರಿಬೇಕು ಅಂತ ಹೇಳ್ತಾನೆ. ಮತ್ ಇದು ಗೊತ್ತಿದ ಮೇಲೆ ಹಾಗಾದ್ರೆ ಏನಾಯ್ತು, ಅವನು ಉಪದೇಶ ಕೊಡದೇ ಇದ್ರು ಕೂಡ ಒಬ್ಬ ವ್ಯಕ್ತಿ ನಮಗೆ ಇದನ್ನ ಪುಸ್ತಕ ಅಂತ ಕರಿಬೇಕು ನಮಗ್ ಗೊತ್ತಾಗೋಯ್ತು. ಹಾಗಾದ್ರೆ ಕಾರಣನೇ ಇಲ್ಲ, ನಿಜವಾಗಿ ಅವ್ನು ನಮ್ಗೆ ಉಪದೇಶ ಕೊಡ್ಬೇಕು, ಕೊಟ್ಟಾಗ ಇದನ್ ಪುಸ್ತಕ ನಾವು ಕರಿಬೇಕು, ಇಷ್ಟೆಲ್ಲ ಗೊತ್ತಾಗ್ಬೇಕು. ಇದು ಗೊತ್ತಾದ್ರೆ ಮಾತ್ರ ಸರಿಯಾಗತ್ತೆ. ಆಗ ಒಂದು ಕಾರ್ಯಕಾರಣ ಭಾವ ಸರಿ ಹೋಗತ್ತೆ ಅಂತ. ಅಂದ್ರೆ ಈಗ ಮಡಿಕೆ ಹುಟ್ಟಬೇಕಾದ್ರೆಲ್ಲ ದಂಡದಿದ್ರೆ ಮಡಿಕೆ ಹುಟ್ಟತ್ತೆ, ದಂಡ ಇಲ್ಲ ಅಂದ್ರೆ ಮಡಿಕೆ ಹುಟ್ಟಲ್ಲ. ದಾರ ಇದ್ರೆ ಬಟ್ಟೆ ತಯಾರಾಗತ್ತೆ, ದಾರಗಳೇ ಇಲ್ದೇ ಇದ್ರೆ ಬಟ್ಟೆ ತಯಾರಾಗಲ್ಲ. ಇದು ಕಾರ್ಯಕಾರಣ ಭಾವ. ದಾರಗಳು ಕಾರಣ, ಅದರಿಂದ ಬಟ್ಟೆ ಆಗೋದು ಅದು ಕಾರ್ಯ. ಇದಕ್ಕೆ ಪ್ರತಿ ಸರಿನೂ ಹೇಳ್ಕೊಡ್ಬೇಕು, ನೋಡು ದಾರಗಳು ಅದಕ್ಕೆ ಅದು ಯಾವ್ದು, ಅದರಿಂದ ಏನ್ ಹುಟ್ಟತ್ತೆ, ಬಟ್ಟೆ ಹುಟ್ಟತ್ತೆ, ಅದನ್ನ ನಿರ್ಮಾಣ ಮಾಡಬಹುದು ಅಂತ ಅವ್ನು ಹೇಳ್ಕೊಡ್ಬೇಕು. ಅದೇ ಪ್ರತಿ ಸಲ ಹೇಳೋ ಅಗತ್ಯ ಇಲ್ಲ, ಯಾಕೆ ತಾನಾಗ್ ಗೊತ್ತಾಗ್ಬಿಡತ್ತದು. ಹಾಗಾದ್ರೆ ಏನಾಯ್ತು, ನೀವು ಉಪದೇಶ ಇಲ್ಲದೆ ಇದ್ರು ಅವನಿಗೆ ಜ್ಞಾನ ಬರುತ್ತೆ ಅಂದ್ರೆ ಇದು ಹೇಗ್ ಕೂಡ್ಸೋದು ಅಂದ್ರೆ, ಅದಕ್ಕೆ ಅನಿವಾರ್ಯವಾಗಿ ನಾವೇನ್ ಹೇಳ್ಬೇಕು, ಈ ಸಾಕ್ಷೀಂದ್ರಿಯದಿಂದ ಎಲ್ಲ ವಸ್ತುಗಳು ಗೊತ್ತಾಗ್ಲಿ ಬಿಡ್ಲಿ ಅದ್ ನಮಗ್ ಸಂಶಯ ಇಲ್ಲ, ಅದ್ ಏನ್ ಬೇಕಾರಾಗ್ಲಿ. ಈ ಪ್ರಶ್ನೆಗೆ ಏನ್ ಉತ್ತರ ಕೊಡ್ತೀರಿ ಮೊದಲು ಅದನ್ನ ಹೇಳಿ. ಹಾಗಾದ್ರೆ ಎಲ್ಲಾ ವಸ್ತುಗಳನ್ನ ಸಾಮಾನ್ಯವಾಗಿ ತಿಳಿಯೋದು ಅದು ಬಹಳ ಕಷ್ಟ, ಅದು ಅಸಾಧ್ಯವಾದ ಮಾತು. ಹಾಗೆ ಪ್ರತಿ ವಸ್ತು ಹತ್ರ ಹೋಗಿ ಉಪದೇಶ ಕೊಡೋದು ಅಸಾಧ್ಯವಾದದ್ದು, ಅದರಿಂದ ಈ ವಿಷಯದಲ್ಲಿ ಹೇಗ್ ಹೇಳ್ತೀರಿ ಅಂತ ಒಂದು ಪ್ರಶ್ನೆಯನ್ನ ಮಾಡ್ಕೊಳ್ತಾರೆ. ಇಷ್ಟು ಪ್ರಶ್ನೆ ಮಾಡ್ಕೊಂಡು ಉತ್ತರ ಇದಾಗ್ಲೇ ಬಂದಿದೆ, ಬಂದ ಉತ್ತರ ನೆನಪಿಸ್ಕೊಡ್ತಾರಷ್ಟೆ. ಈಗ ಆಚಾರ್ಯರ ಶ್ಲೋಕ ಅದನ್ನ ಹೇಳ್ಕೊಡ್ತೇನೆ. ಕಿಂಚಿತ್ ಸಾದೃಶ್ಯ ವಿಜ್ಞಾನಾತ್, ಕಿಂಚಿತ್ ಸಾದೃಶ್ಯ ವಿಜ್ಞಾನಾತ್, ಬಹುಶಃ ಹೇಳ್ಕೊಟ್ಟಿದ್ದೀನೋ ಗೊತ್ತಿಲ್ಲ, ಅಂದ್ರೂ ಹೇಳ್ಕೊಡ್ತೀನಿ ಒಂದ್ಸಲಿ. ಕಿಂಚಿತ್ ಸಾದೃಶ್ಯ ವಿಜ್ಞಾನಾತ್ ಅಖಿಲಸ್ಯಾಪಿ ವಸ್ತುನಃ, ಅಖಿಲಸ್ಯಾಪಿ ವಸ್ತುನಃ ಶಬ್ದ ಶಕ್ತಿ ಗ್ರಹಶ್ಚ ಸ್ಯಾತ್, ಶಬ್ದ ಶಕ್ತಿ ಗ್ರಹಶ್ಚ ಸ್ಯಾತ್ ತತ್ತತ್ ಸಾದೃಶ್ಯಮಾನತಃ, ತತ್ತತ್ ಸಾದೃಶ್ಯಮಾನತಃ ಕಿಂಚಿತ್ ಸಾದೃಶ್ಯ ವಿಜ್ಞಾನಾತ್ ಅಖಿಲಸ್ಯಾಪಿ ವಸ್ತುನಃ ಶಬ್ದ ಶಕ್ತಿ ಗ್ರಹಶ್ಚ ಸ್ಯಾತ್ ತತ್ತತ್ ಸಾದೃಶ್ಯಮಾನತಃ ಅಂತ. ತದೇತತ್, ಆ ಶ್ಲೋಕ ಆದ ಕೂಡಲೇ ಒಂದು ವಾಕ್ಯ ಗಮನಿಸಿ. ತದೇತತ್ ವೈಶೇಷಿಕ ಪರೀಕ್ಷಾಯಾಮ್ ವ್ಯಾಖ್ಯಾತ ಪ್ರಾಯಂ. ವೈಶೇಷಿಕ ಪರೀಕ್ಷೆ ಮಾಡ್ಬೇಕಾದ್ರೆ ಇದಕ್ಕಾಗಲೇ ಇದನ್ನ ನಾವು ಬರೆದು ಬಿಡಿದೀವಿ, ವ್ಯಾಖ್ಯಾನ ಮಾಡಾಗೋಗಿದೆ ಅಂತ ಜಯತೀರ್ಥರು ಹೇಳ್ತಾ ಇದ್ದಾರೆ. ವೈಶೇಷಿಕ ಪರೀಕ್ಷೆ ಅಂದ್ರೆ ನಮ್ಮ ಶಾಸ್ತ್ರದಲ್ಲಿ ಪರೀಕ್ಷೆ ಅಂತ ಒಂದು ಶಬ್ದ ಬಳಸ್ತಾರೆ. ಪರೀಕ್ಷೆ ಮಾಡೋದು ಅಂದ್ರೆ ನಾವು ಹೇಳೋದು ಸರಿ ಇದೆಯೋ ಇಲ್ವೋ ಅಂತ ಒಂದು ವಿಮರ್ಶೆ ಮಾಡೋದು, ಅದು ಪರೀಕ್ಷೆ ಅಂತ. ನಾವು ವಿದ್ಯಾರ್ಥಿಗಳು ಪರೀಕ್ಷೆ ಮಾಡೋದು ಅದು ಬೇರೆ ಪರೀಕ್ಷೆ. ಈ ಶಾಸ್ತ್ರದಲ್ಲಿ ಬರೋ ಪರೀಕ್ಷೆ ಅಂದ್ರೆ, ಈ ಉದಾಹರಣೆಗೆ ಬ್ರಾಹ್ಮಣನ ಲಕ್ಷಣ ಹೇಳೋದು. ಬ್ರಾಹ್ಮಣ ಲಕ್ಷಣ ಏನು, ಅವನು ಊರ್ಧ್ವಪುಂಡ ಧಾರಣೆ ಮಾಡ್ಬೇಕು ಅನ್ನೋ ಮಾಧ್ವ ಬ್ರಾಹ್ಮಣ ಲಕ್ಷಣ. ಊರ್ಧ್ವಪುಂಡ ಧಾರಣೆ, ಅಂಗಾರಕ್ಷತೆ ಎಲ್ಲ ಹಚ್ಕೊಂಡು ಮಾಧ್ವ ಬ್ರಾಹ್ಮಣ ಅನ್ನೋ ಲಕ್ಷಣ ಏನೋ ಹೇಳೋದು. ಈ ಲಕ್ಷಣ ಸರಿ ಇದೆಯೋ ಇಲ್ವೋ, ಇದು ಎಲ್ಲರಲ್ಲೂ ಬರುತ್ತೋ ಇಲ್ವೋ ಈ ಲಕ್ಷಣ, ಆ ಲಕ್ಷಣ ಇಲ್ದೇ ಇರೋರು ಇರ್ತಾರೋ ಇಲ್ವೋ, ಹೀಗೆ ಅದರ ಪರೀಕ್ಷೆ. ಮತ್ತೆ ನಾವೊಂದು ಲಕ್ಷಣ ಮಾಡ್ಬಿಟ್ರೆ, ಬ್ರಾಹ್ಮಣ ಮಾಧ್ವ ಬ್ರಾಹ್ಮಣ ಅಂದ್ರೆ ಈ ಲಕ್ಷಣ ಇರ್ಬೇಕು, ಇಷ್ಟಿದ್ರೆ ಅವನು ಮಾಧ್ವ ಬ್ರಾಹ್ಮಣ, ಇಲ್ಲ ಅಂದ್ರೆ ಇಲ್ಲ ಅಂತ. ಹೀಗಂದ್ರೆ ಆಗ ನಮಗೆ ಎಷ್ಟೋ ಕಡೆ ವ್ಯಭಿಚಾರ ತಪ್ಪಾಗ್ಬಿಡತ್ತೆ, ಆ ರೀತಿ ಇರಲ್ಲ, ಆವಾಗ ಅತಿಕ್ರಮಣ ಆಗೋಯ್ತು. ಅದಕ್ಕೇನ್ ಮಾಡ್ಬೇಕು, ಮಾಧ್ವ ಬ್ರಾಹ್ಮಣದ ಒಂದು ಲಕ್ಷಣ ಹೇಳ್ಬೇಕು. ಇವನು ಮಧ್ವಾಚಾರ್ಯರ ಭಕ್ತ ಆದ್ರೆ ಅವ್ನು ಮಾಧ್ವ ಬ್ರಾಹ್ಮಣ. ಅದಕ್ಕೊಂದಿಷ್ಟು ಸೇರಿಸ್ಕೊಳ್ಬೇಕಾಗತ್ತೆ, ಅಷ್ಟಕ್ಕೆ ಒಪ್ಕೊಳ್ಲಿಕ್ಕೆ ರೆಡಿ ಇರಲ್ಲ ನಾವು, ಎಲ್ಲವೂ ಸೇರ್ಬೇಕಲ್ಲ. ಎಲ್ಲವೂ ಸೇರಿದ್ರೆ ಕೊನೆಗೊಂದು ತೀರ್ಮಾನ ಆಗತ್ತೆ. ಈ ಗಂಧ ಉಳ್ಳದ್ದು ಪೃಥ್ವಿ ಅಂತ ಸಾಮಾನ್ಯವಾಗಿ ಪೃಥ್ವಿ ಬಗ್ಗೆ ಬರ್ತಾ, ಗಂಧ ವಾಸನೆ ನಮ್ಗೆ ಎಲ್ಲಿ ಬರುತ್ತೋ ಯಾವ್ದ್ರಿಂದ ಅದು ಪೃಥ್ವಿ ವಸ್ತು ಅಂತ ಅರ್ಥ. ಆಮೇಲೆ ಈ ಲಕ್ಷಣ ಏನೋ ಹೇಳ್ಬಿಟ್ರಲ್ಲ, ಇದು ಪೃಥ್ವಿಯ ಲಕ್ಷಣ ಅಂತ, ಇದು ಸರಿ ಇದೆಯೋ ಇಲ್ವೋ ನಾವ್ ಹೇಳಿದ್ದು ಅಂತ ವಿಮರ್ಶೆ ಮಾಡ್ತಾ ಹೋಗ್ತಾರೆ. ಅದನ್ನ ಪರೀಕ್ಷೆ ಅಂತ ಕರೀತಾರೆ. ಭಗವಂತನ್ಗೊಂದು ಲಕ್ಷಣ ಹೇಳ್ಬಿಡ್ತೀವಿ, ಭಗವಂತನಿಗೆ ಇದು ಲಕ್ಷಣ ಹೊಂದತ್ತೋ ಇಲ್ವೋ, ಬೇರೆಯವರಲ್ಲೂ ಬಂದ್ಬಿಡತ್ತೋ ಏನೋ ಅಂತ ನಾವು ಆಮೇಲೆ ಸಂದೇಹ ಪಟ್ಟು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಈ ಚರ್ಚೆಗೆ ಪರೀಕ್ಷೆ ಅಂತ ಕರೀತಾರೆ. ಪ್ರಕೃತ ವೈಶೇಷಿಕ ಪರೀಕ್ಷೆ ಮಾಡಿದೀವಿ ಅಂತ. ವೈಶೇಷಿಕರು ಅಂದ್ರೆ ಹಾಗೆ ಮೊನ್ನೆ ಬಂದಾಗೆ ಅವರು ಏನೋ ಒಂದು ಹೊಸದಾಗಿ ವಿಶೇಷ ಅನ್ನೋ ಒಂದು ಪದಾರ್ಥ ಒಪ್ಕೊಳ್ತಾರೆ. ಆ ಪರಮಾಣು ಏನಿದೆ, ಚಿಕ್ಕ ಚಿಕ್ಕ ಪರಮಾಣು, ಒಂದು ಪರಮಾಣು ಮತ್ತೆ ಇನ್ನೊಂದು ಪರಮಾಣು, ಇವೆರಡರಲ್ಲಿ ಭೇದ ಇದೆ ಅಂತ ತಿಳಿಸ್ಲಿಕ್ಕೆ ಆ ವಿಶೇಷ ಅನ್ನೋ ಪದಾರ್ಥ ಒಪ್ಕೊಂಡಿದ್ದಾರೆ. ಆ ವಿಶೇಷ ಪದಾರ್ಥ ಒಪ್ಪಿರೋರಿಗೆ ವೈಶೇಷಿಕರು ಅಂತ ಅವರಿಗೆ ಹೆಸರು ಕೊಡ್ತಾರೆ. ಹೇಗೆ ವ್ಯಾಕರಣ ಶಾಸ್ತ್ರ ಬರೋರಿಗೆ ವೈಯಾಕರಣ ಅಂತ ಕೊಡ್ತಾರೆ, ನ್ಯಾಯಶಾಸ್ತ್ರ ಗೊತ್ತಿರೋರಿಗೆ ನೈಯಾಯಿಕ ಅಂತ ಕರೀತಾರೆ, ವೇದಾಂತ ಶಾಸ್ತ್ರ ಗೊತ್ತಿರೋರಿಗೆ ವೇದಾಂತ ಹಂಗೇನಿಲ್ಲ ವೇದಾಂತಿಗಳು ಅಂತ ಕರೀತಾರೆ, ದ್ವೈತ ವೇದಾಂತಿಗಳು, ದ್ವೈತ ವೇದಾಂತದವರು ಅಂತ. ಹಾಗೆ ಇಲ್ಲಿ ವಿಶೇಷ ಅನ್ನೋ ಪದಾರ್ಥದ ಬಗ್ಗೆ ಚೆನ್ನಾಗಿ ಗೊತ್ತಿರೋರಿಗೆ ವೈಶೇಷಿಕರು ಅಂತ ಕರೀತಾರೆ.
ವೈಶೇಷಿಕರ ಮತ ಪರೀಕ್ಷೆ ಅದ್ ಸರಿ ಇದೆಯೋ ಇಲ್ವೋ ಅವ್ರು ಹೇಳಿದ ವಿಷಯ ಅಂತ ಚರ್ಚೆ ಮಾಡೋ ಭಾಗದಲ್ಲಿ ಈ ಬಗ್ಗೆ ನಾವು ವ್ಯಾಖ್ಯಾನ ಮಾಡಿ ಆಗಿದೆ. ವ್ಯಾಖ್ಯಾತ ಪ್ರಾಯಂ ಅದೆಲ್ಲ ಮುಗ್ದಾಗಿದೆ, ಮತ್ತೇನ್ ಅದ್ರಲ್ಲಿ ಹೇಳೋ ಅವಶ್ಯಕತೆ ಇಲ್ಲ. ಎಷ್ಟೋ ಬಾರಿ ನಾವು ಹೇಳ್ತಾ ಇರ್ತೀವಿ ವಿಷಯ ಹೇಳ್ತಾರೆ ಇದೆಲ್ಲ ಹೇಳಾಗಿದೆ, ಅದು ಅವತ್ತೇ ಬಂದಿತ್ತು ಅಂತ ಮುಂದಕ್ಕೆ ಹಿಂಗ್ ಹೇಳಿ ಹೋಗ್ತಾ ಇರ್ತೀವಲ್ಲ, ಅದು ವ್ಯಾಖ್ಯಾತ ಪ್ರಾಯಮಿದಂ ಅಂತ. ಏನು ಅಲ್ಲಿ ಇವಾಗ ವೈಶೇಷಿಕಾಧಿಕರಣ ಬಂದಿದೆಯಲ್ಲೋ 2ನೇ ಅಧ್ಯಾಯದಲ್ಲಿ, ನಾವು 3ನೇ ಅಧ್ಯಾಯದಲ್ಲಿ ಇದೀವಿ. ನೆನೆ ದಿವಸದ್ದೇ ನಮಗ್ ನೆನಪಿರಲ್ಲ, ಇನ್ನು 2ನೇ ಅಧ್ಯಾಯದ ನೆನಪಾಗುತ್ತಾ, ಅದಕ್ಕೆ ನೆನಪಿಸ್ಕೊಡ್ತಾರೆ ವೈಶೇಷಿಕ ಪರೀಕ್ಷೆಯಲ್ಲಿ ಏನ್ ಹೇಳಿದ್ದೇವೆ ಅಂತ. ಅದು ನಮಗೆ ರಾಯರು ವಿವರಣೆ ಮಾಡಿ ಕೊಡ್ತಾರೆ ಪರಿಮಳ ಟಿಪ್ಪಣಿಯಲ್ಲಿ. ಇತಿ ವ್ಯುತ್ಪತ್ತಿರಪಿ ಸಾದೃಶ್ಯೇನೈವ ಗಮ್ಯತೆ ಅಂತ ಪರಿಮಳ ಟಿಪ್ಪಣಿಯಲ್ಲಿ ಹಾಕಿದ್ದಾರೆ. ಸಾದೃಶ್ಯೇನೈವ ಗಮ್ಯತೆ ಅಂತ ತಿಳ್ಕೊಳ್ಬೇಕು. ಅದನ್ನ ಇಲ್ಲೂ ನಮಗೆ ನೆನಪಿಸಿಕೊಟ್ಟಿದ್ದಾರೆ ಆಚಾರ್ಯರು ಕೂಡ. ಕಿಂಚಿತ್ ಸಾದೃಶ್ಯ ವಿಜ್ಞಾನಾತ್ ಅಂತ ಒಂದು ಮಾತು ಹೇಳಿದ್ದಾರೆ. ಸಾದೃಶ್ಯ, ಈಗ ಒಂದು ಹಸು ನೋಡಿದಾಗ ಇದನ್ನ ಗೋ ಅಂತ ಕರಿಬೇಕು ಗೊತ್ತಾಯ್ತು, ಇನ್ನೊಂದು ಹಸುವನ್ನ ನೋಡಿದಾಗ ಗೋ ಅಂತ ಕರಿಬೇಕು ಅಂತ ಗೊತ್ತಾಯ್ತು. ಇಲ್ಲಿ ಗೋ ಅಂತ ಕರಿಬೇಕು ಅಂತ ಗೊತ್ತಾಗಿದ್ ನಿಜ. ಹೇಗ್ ಗೊತ್ತಾಯ್ತು? ಉಪದೇಶ ಏನ್ ಕೊಡೋದ್ ಬೇಕಾಗಿಲ್ಲ. ಯಾಕೆಂದ್ರೆ ಒಂದು ಹಸುವಿನ ಹೋಲಿಕೆ ಮತ್ತೊಂದು ಹಸುವಿಗೆ ಇದ್ದೇ ಇದೆ. ಒಂದು ಕುದುರೆಯ ಹೋಲಿಕೆ ಮತ್ತೊಂದು ಕುದುರೆಗೆ, ಒಬ್ಬ ಬ್ರಾಹ್ಮಣನ ಹೋಲಿಕೆ ಮತ್ತೊಬ್ಬ ಬ್ರಾಹ್ಮಣನಿಗೆ, ಒಂದು ಆನೆಯ ಹೋಲಿಕೆ ಮತ್ತೊಂದು ಆನೆಗೆ, ಇವೆಲ್ಲ ಪರಸ್ಪರ ಹೋಲಿಕೆ ಇದ್ದೇ ಇರುತ್ತೆ. ಸಾದೃಶ್ಯ ಇಟ್ಕೊಂಡು ಇದನ್ನ ಗೋ ಅಂತ ಕರಿಬೇಕು, ಇದನ್ನ ಗೋ, ಇದನ್ನ ಗಜ, ಅದನ್ನು ಗಜ ಅಂತ ಕರಿಬೇಕು ಅಂತ ಸ್ಪಷ್ಟ ಗೊತ್ತಾಗತ್ತೆ. ಇದಕ್ಕೋಸ್ಕರ ಉಪದೇಶ ಯಾಕ್ಬೇಕು? ಅದ್ರಿಂದ ಏನಾಯ್ತು ಅಂದ್ರೆ, ನಮ್ಮ ಮೇಲೆ ನೀವು ಆಕ್ಷೇಪ ಮಾಡಬೇಡಿ ಅಂತ ದ್ವೈತ ವೇದಾಂತಿಗಳು ಆ ತಾರ್ಕಿಕರಿಗೆ ಉತ್ತರವನ್ನ ಕೊಡ್ತಾರೆ. ಏನ್ ಉತ್ತರ ಕೊಟ್ರು ಅಂದ್ರೆ, ನೀವ್ ಹೇಳಿದ್ದು ಎಲ್ಲಾ ಆನೆಗಳಲ್ಲಿ ಗಜತ್ವ ಒಂದೇ ಧರ್ಮ ಇದೆ, ಬೇಕಾಗಿಲ್ಲ. ಬೇರೆ ಬೇರೆ ಧರ್ಮ ಇದ್ರು ನಮ್ಗೆ ಎಲ್ಲವನ್ನೂ ಆನೆ ಅಂತ ಕರಿಬೇಕು ಅಂತ ಗೊತ್ತಾಗತ್ತೆ. ಯಾಕೆ? ಒಂದೊಂದ್ರಲ್ಲಿ ಹೋಲಿಕೆ ಇದೆ ಸಾಕು ಅಂತ. ಇದು ನಾವು ಉತ್ತರ ಕೊಟ್ಟಿದ್ದು. ಅಲ್ಲ, ನೀವು ಈ ರೀತಿ ಹೋಲಿಕೆಯನ್ನು ಇಟ್ಕೊಂಡು ಅಲ್ಲಲ್ಲಿ ಶಬ್ದ ಬಳಸ್ತಾ ಹೋದ್ರೆ, ಈಗ ನೋಡಿ ಒಂದ್ ಕಡೆ ಆನೆ ಇದೆ, ಅದ್ರ ಪಕ್ಕ ಆನೆ ಇದೆ, ಸರಿ. ಈ ಒಂದ್ ಆನೆಯನ್ನು ಹೇಳ್ಕೊಟ್ವಿ ನಾವು, ನೋಡು ಈ ಆನೆನ ಗಜ ಅಂತ ಕರಿಬೇಕು ನೀನು, ಸರಿ ಗೊತ್ತಾಯ್ತು. ಇದೇ ತರ ಸೊಂಡ್ಲು ಅದು ಇದು ಎಲ್ಲ ನೋಡ್ಕೊಂಡ ಪಕ್ಕದಲ್ಲಿರೋ ಪ್ರಾಣಿಲಿ, ಇದನ್ನು ಆನೆ ಅಂತ ಕರಿಬೇಕು, ಯಾಕೆ? ಹೋಲಿಕೆ ಇದೆಯಲ್ಲ, ಆದ್ರಿಂದ ಗಜ ಅಂತ ಕರಿಬೇಕು ಅಂತ ಇವನ್ ಭಾವಿಸ್ಕೊಂಡ. ಉಪದೇಶ ಏನ್ ಕೊಡ್ಲಿಲ್ಲ ಅವ್ನಿಗೆ 2ನೇ ಆನೆಯಲ್ಲಿ. ಹೀಗ್ ಪ್ರತಿಯೊಂದ್ ಕಡೆ ಹೋದಾಗ್ಲೆಲ್ಲ ಅವ್ನು ಎಲ್ಲೆಲ್ಲಿ ಆ ರೀತಿ ಲಕ್ಷಣ ನೋಡ್ತಾನೋ ಇದ್ರಲ್ಲಿ ಆನೆ ಆನೆ ಅಂತ ಕರಿಬೇಕು ಅಂತ ಅವ್ನಿಗೆ ಗೊತ್ತಾಗೋಯ್ತು. ಆದ್ರೆ ಒಂದ್ ಕಡೆ ಸಮಸ್ಯೆ ಬಂತು. ಅವ್ನು ಹೇಳ್ತಾನೆ ನಮ್ಗೆ, ಈ ಜೈತೀರ್ಥರ್ ಅದನ್ನ ವಿವರಣೆ ಮಾಡ್ತಾರೆ. ನನ್ ವೇವಂ ಸತಿ ಗೋ ಶಬ್ದಸ್ಯ ಗವಯೇಪಿ ಶಕ್ತಿಂ ಗೃಹೀಯಾತ್ ಸಾದೃಶ್ಯ ಸದ್ಭಾವಾತ್. ಈಗ ಹಸು ನಿಂತಿದ್ರೆ ಅದನ್ನ ಹಸು ಅಂತ ಕರಿಬೇಕು ಅಂತ ಹೇಳ್ಕೊಡ್ತೀವಿ, ಗುಣ ಹೇಳಿರ್ತೀವಿ. ಈ ಗವಯ ನಿಂತಿದೆ, ಗವಯ ಅಂದ್ರೆ ಅವತ್ತೊಂದ್ ದಿವ್ಸ ವಾಟ್ಸ್ಆಪ್ ನಲ್ಲಿ ಫೋಟೋ ಕಳಿಸಿದ್ರು, ಮತ್ತೇನೊಮ್ಮೆ ನೋಡಿ ಆ ಇದ್ರಲ್ಲಿ ಪಿಕ್ಚರ್ಗಳಲ್ಲಿ. ಆ ಗವಯ ಅದನ್ನ ನೋಡಿದ್ರೆ ಅದು ಕಾಡ್ನಲ್ಲಿರೋ ಪ್ರಾಣಿ, ಅದು ಹಸುವಿನ ತರನೇ ಇರುತ್ತೆ ನೋಡ್ಲಿಕ್ಕೆ, ವ್ಯತ್ಯಾಸನೇ ಇರಲ್ಲ, ಹಸುವಿನ ತರನೇ ಇರುತ್ತದು. ಭ್ರಮೆ ಅಂತೂ ಖಂಡಿತ ಬರುತ್ತೆ, ಇದು ಹಸುನೇ ಅಂತ. ಅದು ಹಸು ಅಲ್ಲ. ನೀವೇನಂತ ಹೇಳಿದ್ರಿ ದ್ವೈತ ವೇದಾಂತಿಗಳು, ಈ ಹಸುವನ್ನ ನೋಡಿ ಅದರ ಹೋಲಿಕೆ ಎಲ್ಲೆಲ್ಲಿರತ್ತೋ ಅದನ್ನೆಲ್ಲ ಗೋವು ಗೋವು ಅಂತ ಕರಿಬೇಕು ಅಂದ್ರೆ. ಈಗ ಗೋ ಮತ್ತೆ ಗವಯ, ಆ ಗವಯ ಕಾಡ್ನಲ್ಲಿರೋ ಆ ಪ್ರಾಣಿ ಇದೆಯಲ್ಲ, ಅದನ್ನ ನೋಡಿದ ಕೂಡಲೇ ಅದೆಲ್ಲ ಲಕ್ಷಣ ಹಾಗೆ ಇರುತ್ತೆ, ಹೋಲಿಕೆ ಇದೆ. ಹೋಲಿಕೆ ಆದ ಕೂಡ್ಲೆ ಇದನ್ನು ಹಸು ಅಂತ ಕರಿಬೇಕು ಅಂತ ಅವ್ನು ಯಾಕೆ ಅನ್ಬಾರ್ದು? ಅದ್ರಿಂದ ಹೇಳ್ಕೊಡ್ಬೇಕು. ಪ್ರತಿ ಪದಾರ್ಥಕ್ಕೆ ಹೋಗ್ಬೇಕು, ಇದು ಹಸು ಅಂತ ಕರಿಬೇಕು, ಇದನ್ನ ಹಸು ಅಂತ ಕರಿಬೇಕು ಅಂತ ಹೇಳ್ಕೊಡ್ಬೇಕು. ಈ ರೀತಿ ಹೇಳಲಿಕ್ಕಂತೂ ಸಾಧ್ಯ ಇಲ್ಲ. ಬೇಕಾದಷ್ಟು ಗೋವುಗಳಿದೆ, ಅದಕ್ಕೆ ಅನಿವಾರ್ಯ ನಮ್ಮ ಸಿದ್ಧಾಂತ ಒಪ್ಕೊಳ್ಳಿ. ಸುಮ್ನೆ ಎಲ್ಲಾ ಹಸುವಿನಲ್ಲಿರೋ ಗೋತ್ವ ಒಂದ್ಸರಿ ಉಪದೇಶ ಕೊಟ್ಬಿಟ್ರೆ ಎಲ್ಲಾ ಗೋವು ಗೊತ್ತಾಗತ್ತೆ. ನಿಮ್ ಪ್ರಕಾರ ಪ್ರತಿ ಹಸುವಿನ ಹತ್ರ ಹೋಗಿ ಒಬ್ಬ ಉಪದೇಶ ಕೊಡೋ ಅಗತ್ಯ ಇದೆಯಲ್ವಾ? ಇಲ್ಲ ಅಂದ್ರೆ ಗೋವಿನ ಹೋಲಿಕೆ ಗವಯ ಪ್ರಾಣಿಯಲ್ಲಿರೋದ್ರಿಂದ ಗವಯವನ್ನು ಗೋ ಅಂತ ತಿಳ್ಕೊಂಡ್ಬಿಡ್ತ ನಾಳೆ ದಿವ್ಸ. ಈಗ ಆನೆ ತರಹನೇ ಆನೆ ಅಲ್ಲದ ಒಂದ್ ಪ್ರಾಣಿ ಇಲ್ಲ. ಆನೆ ತರ ಒಂದು ಅಷ್ಟೇ ಗಾತ್ರದ ಅದು ಆನೆ ಆಗಿರ್ಬಾರ್ದು, ಆ ತರ ಪ್ರಾಣಿ ಇಲ್ಲ. ಆನೆ ತರನೇ ಇನ್ನೊಂದು ಕೂಡ ಅದೇ, ಆನೆ ಅಂದ್ರೆ ಅದು ಆನೆನೇ ಅಷ್ಟೇ, ಇನ್ಯಾವ್ದು ಬೇರೆ ಇರಲ್ಲ. ಅದು ಹಸುದ್ ಹಾಗಲ್ಲ, ಹಸುವಿನ ತರಹನೇ ಒಂದು ಪ್ರಾಣಿ, ಅದು ಹಸು ಅಲ್ಲ. ಅದನ್ನ ಹಸುವಿನ ತರಹ ಇದೆಯಲ್ಲ, ಹೋಲಿಕೆ ಇರೋದ್ರಿಂದ ಇವ್ನಿಗೆ ಉಪದೇಶ ಅಂತೂ ಕೊಟ್ಟಿಲ್ಲ. ಅವನೇನ್ ತಿಳ್ಕೊಳ್ತಾನೆ? ಇದೆಲ್ಲ ಹೋಲಿಕೆ ಇದೆ ಅಂತ ಅವನು ಅದನ್ನ ಗ್ರಹಿಸ್ಬಿಡ್ತಾನೆ. ಇದು ಹಸು ಅಂತ ತಿಳ್ಕೊಂಡ್ಬಿಡ್ತಾನೆ. ಅಂದ್ರೆ ಇಲ್ಲ ಇಲ್ಲ ನೋಡಿ, ಹಸುವಿಗೂ ಆ ಗವಯಕ್ಕೂ ವ್ಯತ್ಯಾಸ ಇದೆ. ಒಂದ್ ವ್ಯತ್ಯಾಸ, ಗಂಗೆ ತೊಗಲಿದೆಯಲ್ಲ ಅದನ್ನು ಗಮನಿಸಿ. ಗಂಗೆ ತೊಗಲ್ ಇರತ್ತಾ ಗವಯ ಪ್ರಾಣಿಗೆ? ಅದು ನೋಡ್ಬೇಕು. ಗವಯ ಪ್ರಾಣಿಗೆ ಗಂಗೆ ತೊಗಲು ಹಾಗಿರಲ್ಲ, ಕೊಂಬಿದೆ, ಮೂತಿ ಎಲ್ಲ ಹಾಗೆ ಇರತ್ತೆ ಹೊರತು ಆ ಗಂಗೆ ತೊಗಲು ಅದಕ್ಕಿರಲ್ಲ. ಆದ್ರಿಂದ ಅದನ್ನ ನಾವ್ ಹೇಗೆ ಕರಿಬೇಕು ಅಂತ ಇಲ್ಲ. ಗಂಗೆ ತೊಗಲ್ ತರನು ಸ್ವಲ್ಪ ಇತ್ತು ಅಂತಂದ್ರೆ ನೋಡಿ, ತುಂಬಾ ಹೋಲಿಕೆ ಇರೋ ಕಡೆ ಕರಿಬೇಕು. ಈಗ ಹಸುವಿನ ಹೋಲಿಕೆ ಎಷ್ಟಿರ್ಬೇಕು ಅದೇ ತರ ತುಂಬಾ ಹೋಲಿಕೆ ಇರ್ಬೇಕು. ಮತ್ತೆ ಎಲ್ಲೂ ಅತಿ ವ್ಯಾಪ್ತಿ ಬರಬಾರ್ದು, ಅತಿಕ್ರಮಣ ಆಗ್ಬಾರ್ದು, ಬೇರೆ ಪ್ರಾಣಿಗಳದ್ ಬರಬಾರ್ದು. ಅದು ಇವಾಗ ಬ್ರಾಹ್ಮಣ ಲಕ್ಷಣ ಹೇಳೋದಿದ್ರೆ, ಕೈ ಕಾಲು ಮೂಗು ಎಲ್ಲ ಇರೋನ್ ಬ್ರಾಹ್ಮಣ ಅಂತ ಹೇಳಿದ್ವಿ. ಕ್ಷತ್ರಿಯನಲ್ಲೂ ಕೈ ಕಾಲು ಮೂಗು ಎಲ್ಲ ಇದೆ, ಮತ್ತ ಅದು ಬ್ರಾಹ್ಮಣ ಲಕ್ಷಣ ಅಲ್ಲ,
ಅದಕ್ ಬೇರೆ ಹೇಳ್ಬೇಕು. ಶಿಖೆ ಮತ್ತೆ ಯಜ್ಞೋಪವೀತ. ಯಜ್ಞೋಪವೀತ ಅವ್ರಿಗೂ ಇರತ್ತೆ, ಅಂದ್ರೆ ಅದಕ್ ಬೇರೆ ಏನೋ ಒಂದು ಕ್ಷತ್ರಿಯರಲ್ಲಿ ಬರದೇ ಇರೋ ಒಂದು ಲಕ್ಷಣ ಹೇಳ್ಬೇಕು. ಆ ಲಕ್ಷಣ ಹೇಳಿದಾಗ ಇದು ಈ ಲಕ್ಷಣ ಇದ್ರೆ ಅವ್ರು ಬ್ರಾಹ್ಮಣರು. ಮತ್ತೆ ಕ್ಷತ್ರಿಯರಿಗೂ ಅಷ್ಟೇ, ಕ್ಷತ್ರಿಯರಿಗೂ ಯಜ್ಞೋಪವೀತ ಇರೋರು ಕ್ಷತ್ರಿಯರು, ಬ್ರಾಹ್ಮಣರು ಯಜ್ಞೋಪವೀತ ಇಲ್ವಾ, ಎಲ್ಲ ಇದ್ದೇ ಇರುತ್ತೆ. ಅದನ್ನು ಹೇಳಿಕ್ ಸಾಧ್ಯ ಇಲ್ಲ. ಹಾಗಾದೇನಾಯ್ತು, ಲಕ್ಷಣ ಹೇಳ್ಬೇಕಾದ್ರೆ ತುಂಬಾ ಎಚ್ಚರಿಕೆ ಇರ್ಬೇಕು. ಹೇಳಿದ ಲಕ್ಷಣ ಇನ್ನೊಬ್ರಲ್ಲಿ ಬರಬಾರ್ದು, ಹೋಲಿಕೆನೂ ಇನ್ನೊಬ್ರಲ್ಲಿ ಬರಬಾರ್ದು. ಹಾಗಾದ್ರೆ ಏನಾಯ್ತು, ಯಾವುದೋ ಒಂದು ರೀತಿಯ ಹೋಲಿಕೆ ಜ್ಞಾನ ನಮಗ್ ಬಂದ್ರೆ ಈ ಶಬ್ದನ ಇಲ್ಲಿ ನಾವು ಬಳಸ್ಬೇಕು ಅಂತ ನಮಗ್ ಜ್ಞಾನ ಬರಲ್ವಂತೆ. ಅತಿವ್ಯಾಪ್ತಿ ವಿಧುರಂ ಅಂತ ಅಲ್ಲಿ ಬರೀತಾರೆ ಮುಂದೆ ಸುಧಾದಲ್ಲಿ. ಹೇಗೆ ಅಂದ್ರೆ, ಉದಾಹರಣೆಗೆ ಗೋ ಶಬ್ದೇ ಸಾಸ್ನಾದಿಮತ್ವಂ, ಅದು ಸಾಸ್ನ ಗಂಗೆ ತಗೊಲಿ ಇರಲ್ಲ ಗವಯಕ್ಕೆ ಅಂತ ಇವರು ಉಲ್ಲೇಖ ಮಾಡ್ತಾರೆ. ಅದರಿಂದ ಗವಯಕ್ಕೆ ಮತ್ತೆ ಗೋವಿಗೆ ಹಸುವಿಗೆ ಸಾಧಾರಣವಾಗಿ ಆ ಕೋಡು ಆ ಮುಖ ಎಲ್ಲ ಒಂದೇ ತರ ಇರುತ್ತೆ, ಬಾಲ ಎಲ್ಲವೂ ಇದೆ, ಹಾಗೇ ಕಾಣುತ್ತೆ. ಆ ಗಂಗೆ ತಗೊಲ್ ಬಗ್ಗೆ ಬಂದಾಗ ಸಿಗಾಕೊಂಡ್ಬಿಡ್ತೀವಿ. ಏನಂತ, ಇದು ಗವಯ, ಇದು ಗೋವಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಅದರಿಂದ ಹೋಲಿಕೆ ಇದ್ರೂ ಕೂಡ ಅತ್ಯಂತ ಹೋಲಿಕೆ ಇರ್ಬೇಕು. ಅದು ವ್ಯತ್ಯಾಸ ಇರೋದ್ರಿಂದ ನಾವು ಗವಯ ನೋಡಿ ಗೋ ಅಂತ ಯಾರು ಕೂಡ ಕರೆಯಲ್ಲ. ಏತೇನ ಪೂರ್ವ ಕಿಂಚಿತ್ ಶಬ್ದ ವ್ಯಾಖ್ಯಾತೋ ಭವತಿ. ಅದ ಕಿಂಚಿತ್ ಸಾದೃಶ್ಯ ವಿಜ್ಞಾನ ಅಂತ ಅಲ್ಲಿ ಯಾರು ವ್ಯಾಖ್ಯಾನ ಒಂದು ಶಬ್ದ ಹಾಕಿದ್ದಾರೆ. ಅದ ಕಿಂಚಿತ್ ಅಂದ್ರೆ ಅತಿವ್ಯಾಪ್ತಿ ಇಲ್ಲದೆ ಇರುವಂತಹ, ಅತ್ಯಂತ ಹೋಲಿಕೆ ಇರುವಂತಹ ಒಂದು ಈ ಸಾದೃಶ್ಯ ಹೋಲಿಕೆಯ ಜ್ಞಾನ ಬಂದಾಗ ಮಾತ್ರ ಅಖಿಲಸ್ಯಾಪಿ ವಸ್ತುನಃ ಶಬ್ದ ಶಕ್ತಿಗ್ರಸ್ತ ಸ್ಯಾತ್. ಎಲ್ಲ ವಸ್ತುಗಳ ಬಗ್ಗೆ ಈ ರೀತಿ ಹೋಲಿಕೆ ಜ್ಞಾನ ಬಂದಾಗಲೇ ಒಂದು ಹೋಲಿಕೆ ಇರುವಂತಹ ಮತ್ತೊಂದು ವಸ್ತುವಿನಲ್ಲಿ ಅದೇ ಶಬ್ದವನ್ನ ಬಳಸೋದಿದೆ. ತತ್ತತ್ ಸಾದೃಶ್ಯ ಮಾನತಃ, ಆಯಾಯ ಸಾದೃಶ್ಯ ಪ್ರಮಾಣದಿಂದಾಗಿ ನಮಗ್ ಗೊತ್ತಾಗತ್ತೆ ಅಂತ. ಇವನ್ ಮಾತ್ರ ಹೇಳ್ತಾರೆ, ನಿಮ್ಗೆ ಆಯುಷ್ಯ ಎಲ್ಲ ಕಳ್ಕೊಂಡ್ಬಿಡ್ತೀರಿ ಇದ್ರಲ್ಲೇ ಅಂತ ನಮಗ ಅವನು ಆಕ್ಷೇಪ ಮಾಡೋದು. ಅದನ್ನ ಪರಿಮಳದಲ್ಲಿ ಬರೀತಾರೆ. ಆನಂತ್ಯಾದಿತಿ ಮೊದಲನೇನು, ಪ್ರತಿ ವ್ಯಕ್ತಿ ಗ್ರಹೇ ತತ್ರ ಇವಂ ಪುರುಷ ಆಯುಷ ಪರ್ಯವಸಾನಂ ಸ್ಯಾತ್. ನೀವು ಬರೀ ಪ್ರತೀಕರಣ ಉಪದೇಶ ಪಡ್ಕೊಂಡೇ ಒಂದೊಂದು ಹಸುವಿನ ಪರಿಚಯ ಆಗ್ತಾ ಹೋಗ್ಬೇಕು ಅಂದ್ರೆ ಅವನ ಆಯುಷ್ಯ ಇದ್ರಲ್ಲೇ ಮುಗ್ದೋಗ್ಬಿಡುತ್ತೆ. ಆದ್ರಿಂದ ಇದು ಅಸಾಧ್ಯವಾದ ಮಾತು, ಹೇಗೆ ಉತ್ತರ ಕೊಡ್ತೀರಿ ಅಂತ ನಮ್ಮ ಮೇಲೆ ಆಕ್ಷೇಪ. ಅದಕ್ಕೆ ನಾವು ಉತ್ತರ ಈಗಾಗಲೇ ಕೊಟ್ಟಿದ್ದೀವಿ. ಇದಾದ ಮೇಲೆ ಯಾದುಪತ್ಯ ಟಿಪ್ಪಣಿಗೆ ಬರೋಣ. ಯಾದುಪತ್ಯ ಟಿಪ್ಪಣಿಯಲ್ಲಿ ಒಂದು ಎರಡನೇ ಲೈನಿಂದ ಗಮನಿಸ್ತಾ ಹೋಗಿ, ಅಲ್ಲಿ ಬರೀತಾರೆ, ಅದನ್ನ ಮಾರ್ಕ್ ಮಾಡ್ಕೊಳ್ಳಿ, ಚೆನ್ನಾಗಿದೆ. ವೃದ್ಧ ವ್ಯವಹಾರ ಉಪದೇಶಾದಿನಾಹಿ ವ್ಯುತ್ಪತ್ತಿರ್ ಭವತಿ ಅಂತ ಹಾಕಿದ್ದಾರೆ. ವ್ಯುತ್ಪತ್ತಿ ಬೇಕು ನಮ್ಗೆ. ಇವಾಗೆಲ್ಲ ನಾವು ಗುರುಕುಲದಲ್ಲಿ ಇದ್ದವ್ರಿಗೆ ತುಂಬಾ ಚೆನ್ನಾಗಿ ಪರಿಚಯ ಇರುತ್ತೆ, ಸ್ವಲ್ಪ ಶಾಸ್ತ್ರಾಧ್ಯಯನ ಮಾಡಿದವರು ಪರಿಚಯ ಆಗ್ಬಿಡುತ್ತೆ. ಏನಂದ್ರೆ ಮೊನ್ನೆನೂ ಕೂಡ ಹೇಳಿದ್ದೆ ಅನ್ಸತ್ತೆ ಇತ್ತೀಚೆಗೆ, ವ್ಯುತ್ಪತ್ತಿ ಬೇಕು ಅಂತ. ಶಾಸ್ತ್ರ ಓದಿದ್ಮೇಲೆ ವ್ಯುತ್ಪತ್ತಿ ಬರ್ಬೇಕು. ವ್ಯುತ್ಪನ್ನ ಅಂತ ಆದ್ರೆ ಮಾತ್ರ ಅವನಿಗೊಂದು ಬೆಲೆ. ವ್ಯುತ್ಪತ್ತಿನೇ ಪಡೆದೇ ಇದ್ರೆ 13 ವರ್ಷ ಓದಿ ಏನ್ ಉಪಯೋಗ ಅಂತ ಅರ್ಥ. ಅಂದ್ರೆ ಪೂರ್ತಿ ಅಷ್ಟು ಸುಮಾರು ವರ್ಷಗಳ ಕಾಲ ಓದಿ ಆ ಶಾಸ್ತ್ರದ ಒಂದು ಹಿಡಿತ ವ್ಯುತ್ಪತ್ತಿ ಬರ್ಬೇಕು. ಆ ವ್ಯುತ್ಪತ್ತಿ ಬರದೇ ಇದ್ರೆ ಉಪಯೋಗ ಇಲ್ಲ. ಅಂದ್ರೆ ಗುರುಗಳು ಹೇಳ್ಬೇಕಾದ್ರೆ ಒಂದು ಗ್ರಂಥ ಪಾಠ ಹೇಳ್ತಾರೆ, ಅರ್ಧ ಪಾಠ ಹೇಳ್ತಾರೆ, ಗ್ರಂಥ 50 ಪೇಜ್ ಹೇಳಿರ್ತಾರೆ, 50 ಪೇಜ್ ಪಾಠ ಅಷ್ಟೇ. ಅವನಿಗಿನ್ ಜೀವನದಲ್ಲಿ ಮತ್ತದ್ ಪಾಠ ಆಗೋದೇ ಇಲ್ಲ. ಇನ್ 50 ಪೇಜ್ ಅವನೇ ಓದ್ಕೊಳ್ಬೇಕು. ಅವನೇ ಓದ್ಕೊಂಡು ಅರ್ಥ ಮಾಡ್ಕೊಳ್ತಾನೆ ಅಂತ ಆದ್ರೆ ಅವ್ನಿಗೆ ವ್ಯುತ್ಪತ್ತಿ ಬಂದಿದೆ ಅಂತ ಅರ್ಥ, ಅವ್ನ್ ವ್ಯುತ್ಪನ್ನ. ಈ ವ್ಯುತ್ಪತ್ತಿ ಬರ್ಬೇಕು ನಮ್ಗೆ. ಎಲ್ಲವನ್ನು ಎಲ್ಲಾ ಗುರುಗಳು ಎಲ್ಲಾ ಪಾಠ ಹೇಳಿಕ್ ಸಾಧ್ಯನೇ ಇಲ್ಲ. ಹೇಳಿದ್ದ ವಿಷಯ ಒಂದ್ ಕಡೆ ತಗೊಂಡು ಮತ್ತೊಂದ್ ಗ್ರಂಥ ಓದ್ಬೇಕಾದ್ರೆ ಅವತ್ ಹೇಳಿದ್ರಲ್ಲ ಆ ತರ ಇದು ಅಂತ ಅಪ್ಲೈ ಮಾಡ್ಕೊಂಡು ಹೋಗಿ ಅವನು ಗ್ರಹಣ ಮಾಡ್ಕೊಳ್ತಾ ಹೋಗ್ಬೇಕು ಪ್ರತಿ ಗ್ರಂಥವನ್ನ. ಅಂತವನು ವ್ಯುತ್ಪನ್ನ. ಪ್ರಕೃತ ಇಲ್ಲಿ ಹೇಳ್ತಾರೆ ವ್ಯುತ್ಪತ್ತಿ ಬರೋದು ಹೇಗೆ. ವ್ಯುತ್ಪತ್ತಿ ಅಂದ್ರೆ ಇಲ್ಲಿ ಒಂದು ಶಬ್ದಕ್ಕೆ ಅರ್ಥ ಏನು ಅಂತ ತಿಳಿಯೋದೇ ವ್ಯುತ್ಪತ್ತಿ. ಈಗ ಗೋ ಶಬ್ದಕ್ಕೆ ಗಂಗೆ ತೊಗಲು, ಆ ಬಾಲ ಕೊಂಬು ಇದೆಲ್ಲ ಇರೋ ಪ್ರಾಣಿ ಅಂತ ಅರ್ಥ ಅಂತ ಗೋ ಶಬ್ದಕ್ಕೆ ತಿಳ್ಕೊಳ್ಳೋದು, ಇದು ವ್ಯುತ್ಪತ್ತಿ. ಈ ತರ ಗೋ ಶಬ್ದಕ್ಕೇನೋ ಸುಲಭ, ನಾವು ಹಸುವಿನ ಬಗ್ಗೆ ಗೊತ್ತಾಗ್ಬಿಡುತ್ತೆ. ಈ ಶಾಸ್ತ್ರದಲ್ಲಿ ಬರೋ ಶಬ್ದಗಳು ಪ್ರತಿಯೊಂದು ತಿಳ್ಕೊಂಡಿರ್ಬೇಕು, ಅದು ಬಹಳ ಕಷ್ಟ. ವೃದ್ಧ ವ್ಯವಹಾರ ಉಪದೇಶಾದಿನಾಹಿ ವ್ಯುತ್ಪತ್ತಿರ್ಭವತಿ. ಒಂದು ಶಬ್ದಕ್ಕೆ ಒಂದು ಅರ್ಥ ಅಂತ ತಿಳಿಬೇಕು ಅಂದ್ರೆ ವೃದ್ಧರು ಹಿರಿಯರು ನಮಗೆ ಹೇಳ್ಕೊಡ್ತಾರೆ, ನೋಡು ಈ ಶಬ್ದಕ್ಕೆ ಇದರ್ಥ, ಈ ಶಬ್ದಕ್ಕೆ ಇದರ್ಥ ಅಂತ. ಹಾಗಾದ್ರೆ ವೃದ್ಧರ ಉಪದೇಶ ಆಗ್ಬಹುದು ಅಥವಾ ವೃದ್ಧರ ವ್ಯವಹಾರ ಆಗ್ಬಹುದು. ಈಗ ಕೆಲವು ಸರಿ ಏನಾಗತ್ತೆ, ಚಿಕ್ಕ ಮಕ್ಕಳು ಕಲಿತಾರಲ್ಲ ಆ ತರ ಕಲಿಯೋದು. ಚಿಕ್ಕ ಮಗು ಮನೆಯಲ್ಲಿ ಸುಮ್ನೆ ಕೂತಿರುತ್ತೆ, ಅದು ಕೂತಿದ್ದು ನೋಡ್ತಾ ಇರುತ್ತೆ ವ್ಯವಹಾರ ಮಾಡೋದು. ವ್ಯವಹಾರ ಅಂದ್ರೆ ಅಲ್ಲಿ ನೀರ್ ತಗೊಂಬ, ಅಲ್ಲಿ ಆ ಲೋಟ ಇದೆಯಲ್ಲ ಆ ಲೋಟದಿಂದ ನೀರ್ ತಗೊಂಬ, ನಾ ಕುಡಿಬೇಕು ಅಂತ ಇವನ್ ದಿವ್ಸ ಹೇಳ್ತಾನೆ ಇರ್ತಾನೆ. ಆ ಲೋಟ, ಆ ನೀರು ತಗೊಂಬ ಇದೆಲ್ಲ ಶಬ್ದ ದಿವ್ಸ ಕಿವಿಗ್ ಬೀಳ್ತಾನೆ ಇರತ್ತೆ ಮಗುಗೆ. ಅದ್ ಸುಮ್ನೆ ಗಮನಿಸ್ತಾ ಇರತ್ತೆ. ನೋಡಿ 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 ಇವನು ಯಾರು ಪ್ರೇರಣೆ ಮಾಡ್ತಾನೋ ಅವನು, ಜೊತೆಗೆ ಯಾರು ಪ್ರೇರಣೆ ತಗೊಳ್ತಾನಲ್ಲ ಅವನು, ಇವರಿಬ್ರು ನೋಡಿ ನೋಡಿ ವ್ಯವಹಾರ, ಆ ಶಬ್ದ ಬಳಸೋದು, ಅವ್ನ್ ಹೋಗಿ ಆ ನೀರನ್ನ ತಗೊಂಡ್ಬರೋದು, ಇದೆಲ್ಲ ಗಮನಿಸ್ಕೊಂಡು ಎಷ್ಟೋ ಕಲಿಯೋದಿರತ್ತೆ ಜೀವನದಲ್ಲಿ. ಇದು ಬರೀ ಮಕ್ಕಳಿಗಲ್ಲ, ಎಲ್ರಿಗೂ ಕೂಡ. ಅದಕ್ಕೆ ಅವ್ರು ಹೇಳ್ತಾರೆ
ಏನಂದ್ರೆ ಈ ಚಿಕ್ಕ ಬಾಲಕನಿಗೆ, ಬಾಲಕ ಅಂದ್ರೆ ಚಿಕ್ಕ ಹುಡುಗ ಅಂತಾನೆ ಅರ್ಥ ಅಲ್ವಂತೆ. ಶಾಸ್ತ್ರಜ್ಞಾನ ಸರಿಯಾಗಿ ಇಲ್ದೇ ಇರೋರು ಎಲ್ಲ ಬಾಲಕರೇ. ಆದ್ರಿಂದ ಬಾಲಕರು ಅಂದ್ರೆ ಶಾಸ್ತ್ರಜ್ಞಾನ ಇಲ್ಲದೆ ಆ ಶಾಸ್ತ್ರದ ಇದು ಜ್ಞಾನ ಪಡಿಬೇಕು ಅಂತ ಹಂಬಲ ಇರೋರು. ಆ ಶಬ್ದಕ್ಕೆ ಏನ್ ಅರ್ಥ? ಇದು ಎಲ್ರೂ ಬಾಲಕರೇ ಹಾಗೆ ನೋಡಿದ್ರೆ. ಯಾಕೆಂದ್ರೆ ಎಲ್ರಿಗೂ ಒಂದೊಂದ್ ಶಾಸ್ತ್ರದ ಪರಿಚಯ ಇರೋದೇ ಇಲ್ಲ ಕೊನೆಗೆ. ಅದಿದ್ರು ಕೂಡ ಬಂದ್ ಮರ್ತ್ ಹೋಗ್ತಾನೆ ಇರುತ್ತೆ. ಮತ್ ಆ ಶಾಸ್ತ್ರ ನೆನಪಿಸ್ಕೊಳ್ಳೇಬೇಕು. ವೃದ್ಧರು ಸಿಗೋದೇ ಬಹಳ ಕಷ್ಟ. ವೃದ್ಧರು ಅಂದ್ರೆ ವಯಸ್ಸಿನಿಂದ ಹಿರಿಯರು ಅಂತ ಅರ್ಥ ಇಲ್ಲಿ ತಗೊಳಲ್ಲ. ಶಾಸ್ತ್ರ ವಿತ್ಪನ್ನರು, ಬಹಳ ಶಾಸ್ತ್ರದ ಪಾಂಡಿತ್ಯ ಇರುತ್ತೆ. ಯಾವ ಶಾಸ್ತ್ರ ಕೊಟ್ರು ಈ ಶಾಸ್ತ್ರ ಇದರ್ಥ ಅಂತ ಹೇಳುವಂತಹ ಸಾಮರ್ಥ್ಯ ಇರೋರು. ಅವ್ರೇನ್ ಮಾಡ್ತಾರೆ, ಅವರು ಬಳಸೋ ಮಾತುಗಳನ್ನು ಗಮನಿಸ್ಕೊಂಡು ಈ ಮಗು, ಈ ಬಾಲಕ ಅವನು ಬಿತ್ಪಿತ್ಸು, ಅವ್ನು ಬೇಕಾಗಿದೆ, ಅದ್ ಬೇಕು ನನಗೆ ಅಂತ ಅವ್ನು ಬಯಸ್ಕೊಂಡು ಕೂತಿದ್ದಾನೆ ಅಂತ ಅವನು ಕಲ್ತ್ಕೊಂತಾನೆ. ಕೆಲವು ಸರಿ ಅವರೇ ಉಪದೇಶ ಬಂದು ಕೊಡ್ತಾರೆ, ನೋಡು ಈ ರೀತಿ ತಿಳ್ಕೊಬೇಕು ಅಂತ. ಹಾಗಾದ್ರೆ ನಮ್ಗೆ ಒಂದು ಶಬ್ದಕ್ಕೆ ಒಂದು ಅರ್ಥ ಏನು ಅಂತ ತಿಳಿಬೇಕು ಅಂದ್ರೆ ನಮ್ಗೆ ವೃದ್ಧರು ವ್ಯವಹಾರ ಮಾಡೋದನ್ನ ನೋಡಿರ್ಬೇಕು, ಅವ್ರು ನಮ್ಗೆ ಉಪದೇಶ ಕೊಡ್ಬೇಕು. ಎರಡಲ್ಲೂ ಒಂದು. ಈಗ ಮುಂದೆ ಬರ್ತಾರೆ, ಮುಂದಿನ ವಾಕ್ಯಕ್ಕೆ ಹೋಗೋಣ. ನಚ ಪ್ರತಿ ಪಿಂಡಂ ವ್ಯವಹಾರಾಧಿಕಮಸ್ತಿ ತೇಷಾಂ ಅನಂತ್ಯ. ಇಲ್ಲಿ ಸಂಸ್ಕೃತದಲ್ಲಿ ಒಂದು ಪಿಂಡ ಅಂತ ಒಂದು ಶಬ್ದ ಬಳಸ್ತಾರೆ. ಪಿಂಡ ಅಂದ್ರೆ ನಮ್ಗೆ ಶ್ರಾದ್ದದ ಪಿಂಡನೇ ನೆನಪಾಗೋದು, ಆ ಪಿಂಡ ಅಲ್ಲ ಇಲ್ಲಿ. ಪಿಂಡ ಅಂತಂದ್ರೆ ಪ್ರತಿಯೊಂದು ಪದಾರ್ಥಗಳಿಗೆ ಪಿಂಡ ಅಂತ. ಈಗ ಉದಾಹರಣೆಗೆ ನಮ್ಮ ದೇಹ ಪಿಂಡ, ಮತ್ತೆ ಗೋಪಿಂಡ, ಅಶ್ವಪಿಂಡ ಅಂದ್ರೆ ಅಶ್ವದ ದೇಹ ಇದೆಯಲ್ಲ ಆ ದೇಹಕ್ಕೆ ಪಿಂಡ ಅಂತ ಕರೀತಾರೆ. ಮತ್ತೆ ಹಸುವಿನ ದೇಹಕ್ಕೆ ಪಿಂಡ. ಈ ಪ್ರತಿಯೊಂದು ದೇಹಕ್ಕೆ ಇರುವಂತಹ ವಸ್ತುಗಳಿಗೆಲ್ಲ ಅದು ದೇಹಕ್ಕೆ ಪಿಂಡ ಅಂತ ಕರೀತಾರೆ. ಇವ್ರೇನ್ ಹೇಳೋದು, ಪ್ರತಿ ಪಿಂಡಂ. ಪ್ರತಿ ಗೋವಿನ ಹತ್ರ ಹೋಗಿ ಯಾರಾದ್ರೂ ಹೇಳ್ಕೊಡ್ತಾರ, ವ್ಯವಹಾರ ಮಾಡ್ತಾರ? ಏನು ಅಂತ, ಇದನ್ನ ಹಸು ಅಂತ ಕರಿಬೇಕು, ಇದನ್ನ ಹಸು ಅಂತ ಕರಿಬೇಕು, ಎಷ್ಟು ಹೇಳ್ಕೊಳ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾಕೆ? ತೇಷಾಂ ಆರಂತ್ಯಾತ್. ಎಷ್ಟು ಹಸುಗಳಿದೆ, ಬೇಕಾದಷ್ಟಿದೆ ಅಲ್ಲ, ಹಾಗಲ್ಲ. ಅಥ ವಿನೈವ ಏಕೇನ ನಿಮಿತ್ತೇನ. ನಿಜ ಅವನೇನು ಉಪದೇಶ ಕೊಡದೇ ಇರಬಹುದು, ಆದ್ರೂ ಕೂಡ ಅವನಿಗೆ ಇನ್ನೊಂದು ಗೋಪಿಂಡದಲ್ಲಿ ಗೋ ಶಬ್ದ ಕರಿಬೇಕು ಅಂತ ಗೊತ್ತಾಗತ್ತೆ. 2 ಹಸು ಇತ್ತು, ಒಂದು ಹಸುವಿನಲ್ಲಿ ಹೇಳ್ಕೊಟ್ಟ, ಇನ್ನೊಂದು ಹಸುವಿನಲ್ಲಿ ತನಗೆ ಗೊತ್ತಾಗ್ಬಿಡುತ್ತೆ ಅಂತ ಆದ್ರೆ ನಮ್ಮ ಪ್ರಶ್ನೆ ಅಷ್ಟೇ, ಯಾಕೆ ಕುದುರೆ ನೋಡ್ಬಿಟ್ಟು ಯಾಕೆ ಇವನು ಹಸು ಅಂತ ಕರಿಬಾರ್ದು ಅಂತ ಒಂದ್ ಪ್ರಶ್ನೆ. ಯಾಕಂದ್ರೆ ಹೇಗಿದ್ರು ಹೇಳ್ಕೊಟ್ಟಿಲ್ಲ, ಅವನು ಹಸು ನೋಡೇ ಹಸು ಅಂತ ಯಾಕೆ ತಿಳ್ಕೊಬೇಕು? ಅಲ್ಲ ಪಕ್ಕಕ್ಕೆ ಒಂದು ಕುದುರೆ ಕಟ್ಟಿದ್ದ, ಕುದುರೆ ನೋಡ್ ಗೋ ಅಂತ ಯಾಕೆ ಕರಿಬಾರದು? ಅದೆಲ್ಲ ಕರೀಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಹೋಲಿಕೆ ಇರ್ಬೇಕಲ್ಲ. ಆ ಹೋಲಿಕೆ ಇರ್ಬೇಕು ಅಂದ್ರೆ ನಮ್ಮ ತಕ್ ಬಂದ್ರಿ ಅಂತ ನಾವು ಹೀಗೆ ಉತ್ತರ ಕೊಡ್ತೀವಿ ಅಂತ. ಇಷ್ಟನ್ನ ಇಲ್ಲಿ ನಮ್ಗೆ ಯಾದುಪತ್ಯ ಟಿಪ್ಪಣಿಯಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಇನ್ನು ಮುಂದೆ ಈ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಯಲ್ಲಿ ಒಂದು ವಿಷಯ ಅಲ್ಲಿ ಬರೋದು, ಈ ಹಿಂದಿನ ಅಂದ್ರೆ ವೈಶೇಷಿಕಾಧಿಕರಣದಲ್ಲಿ ಬರುವಂತಹ ವಿಷಯವನ್ನೇ ಕೊಟ್ಟಿದ್ದಾರೆ. ಅದ್ರ ಮತ್ತೆ ಅಲ್ಲೇ ಆ ಸಂದರ್ಭ ಬಂದಾಗ ನೋಡೋಣ. ಮತ್ತೆ ಯಾಕೆಂದ್ರೆ ಪೂರ್ಣ ವೈಶೇಷಿಕಾಧಿಕರಣ ಪಾಠ ಆದಾಗ ಆಗುತ್ತೆ, ಅದು ಅಲ್ಲಿಗೆ ಮಾಡೋದೇ ಅನುಕೂಲ. ಈ ರೀತಿ ಈ ಮೂಲ ಮುಕ್ತಾಯ ಆಯ್ತು. ಇನ್ನು ಮುಂದಕ್ಕೆ ಇನ್ನೊಂದು ಹೊಸ ವಿಷಯ ಪ್ರಾರಂಭ. 223ನೇ ಸುಧಾಮೂಲ. ಒಂದು ಶ್ಲೋಕವೊಂದು ಹೇಳ್ಕೊಡ್ತೀನಿ, ಶ್ಲೋಕವನ್ನು ಹೇಳಿ ಪಾಠವನ್ನ ಮುಕ್ತಾಯ ಮಾಡ್ತೀನಿ. ಶ್ಲೋಕ ಬರುವಂಥದ್ದು ಹೀಗಿದೆ: ಪ್ರತ್ಯಕ್ಷಂ ಮಾನಸಂ ಚೈವ ಯದಾತೀತಾರ್ಥ ಗೋಚರಂ. ಪ್ರತ್ಯಕ್ಷಂ ಮಾನಸಂ ಚೈವ ಯದಾತೀತಾರ್ಥ ಗೋಚರಂ. ಮುಂದಿನ ಈ ಲೈನ್ ನೋಡಿ, 224 ಆ ಮೂಲದಲ್ಲಿ ಬರುತ್ತೆ. ತದಾ ಸ್ಮೃತಿ ಪ್ರಮಾಣತ್ವಂ ಅತೀತತ್ವ ವಿಶೇಷಿತಂ. ತದಾ ಸ್ಮೃತಿ ಪ್ರಮಾಣತ್ವಂ ಅತೀತತ್ವ ವಿಶೇಷಿತಂ. ಪ್ರತ್ಯಕ್ಷಂ ಮಾನಸಂ ಚೈವ ಯದಾತೀತಾರ್ಥ ಗೋಚರಂ ತದಾ ಸ್ಮೃತಿ ಪ್ರಮಾಣತ್ವಂ ಅತೀತತ್ವ ವಿಶೇಷಿತಂ ಅಂತ. ಇನ್ನು ಈ ಮುಂದೆ ಈ ಪಾಠದ ಮುಂದೆ ಹೊಸದಾಗಿ ಪಾಠ ಶುರು ಆಗುತ್ತೆ, ಅದನ್ನ ಮತ್ತೆ ಬಿದಿಗೆಯಿಂದ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣೆ. ಯಾದಪತ್ಯ ಟಿಪ್ಪಣಿ ಅಂತಂದ್ರೆ ಯಾದವಾರ್ಯ ಟಿಪ್ಪಣಿ ಸರ್? ಯಾದಪತ್ಯ ಟಿಪ್ಪಣಿ ಅಂತಂದ್ರೆ ಯಾದವಾರ್ಯ ಟಿಪ್ಪಣಿ ಸರ್? ಹೌದೌದು, ಭಾಗವತಕ್ಕೆ ಬರ್ದಿದಾರಲ್ಲ. ಅದೇ ಗೊತ್ತಾಯ್ತು.